ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿರೋ ಪೋಷಕರಿಗೆ ಏಕಾಏಕಿ ಫೀಸ್ ಅನ್ನ ಹೆಚ್ಚಳ ಮಾಡಲಾಗಿದ್ದು ಹಗಲು ದರೋಡೆ ಮಾಡಲು ಹೊರಟಿರುವಂತಹ ಖಾಸಗಿ ಶಾಲೆ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಶಾಲೆಯ ಫೀಸ್ ಶೇಕಡಾ 50ರಷ್ಟು ಏರಿಕೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಖಾಸಗಿ ಶಾಲೆಯ ಮುಂದೆ ಪೋಷಕರ ಆಕ್ರೋಶ. ಶಾಲೆಗೆ ಮುತ್ತಿಗೆ ಹಾಕಿ ಆಡಳಿತ ಮಂಡಳಿಗೆ ತರಾಟೆ. ಇಂದು ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಎಂವಿಎಂ ಶಾಲೆಯಲ್ಲಿ ಪೋಷಕರು ಜಮಾಯಿಸಿದರು. ಕಳೆದ ಸಲಕ್ಕಿಂತ ಈ ಬಾರಿ ಶೇಕಡಾ 50ರಷ್ಟು ಫೀಸ್ ಹೆಚ್ಚಳ ಮಾಡಿದ್ದಾರೆಂದು ಆರೋಪಿಸಿದರು. ಎಂವಿಎಂ ಶಾಲೆಯಲ್ಲಿ ಸುಮಾರು 850ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಕಳೆದ ಬಾರಿಗಿಂತ ಈ ಬಾರಿ ಶಾಲೆಯ ಫೀಸ್ನಲ್ಲಿ ಹೆಚ್ಚಳ ಮಾಡಿದ್ದಾರಂತೆ. ಹೀಗಾಗಿ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಫೀಸ್ನಲ್ಲಿ 20ರಿಂದ 25 ಸಾವಿರ ಹೆಚ್ಚಳದ ವಿರುದ್ಧ ಗರಂ ಆದರು. ಈ ವೇಳೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಸತಿ ಏಕಾಏಕಿ 15ರಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಬುಕ್ಸ್, ವ್ಯಾನು, ಬಟ್ಟೆ ಅದ್ರದ್ದು ಜಾಸ್ತಿ ಮಾಡಿದ್ದಾರೆ. ಟೋಟಲ್ 30 ಸಾವಿರ ಜಾಸ್ತಿ ಮಾಡಿದ್ದಾರೆ ವಸತಿ. ನೆಕ್ಸ್ಟ್ 2 ವರ್ಷ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಈ ವರ್ಷನೂ 15 ಸಾವಿರದಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ವ್ಯಾನ್ 4 ಸಾವಿರ ಮಾಡಿದ್ದಾರೆ. ಸ್ಕೂಲ್ ಫೀಸ್ 15 ಸಾವಿರ ಮಾಡಿದ್ದಾರೆ. ಹಂಗಾಗಿ ಬುಕ್ಸ್, ಬಟ್ಟೆ ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ಕೇಳಿದ್ರೆ ನಮ್ಮ ಮೇಲೆ ಬೇಕಾದ್ರೆ ಸೇರಿಸಿ, ಇಲ್ಲ ಗವರ್ಮೆಂಟ್ ಸೇರಿಸಿ ಅಂತ ದಬಾಳಿಕೆ ಮಾಡ್ತಾ ಇದ್ದಾರೆ. ಮಕ್ಕಳ ವ್ಯಾನ್ ಶುಲ್ಕ ಕೂಡ ಹೆಚ್ಚಳ ಮಾಡಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಶಾಲೆ ಆಡಳಿತ ಮಂಡಳಿಯವರನ್ನ ಪ್ರಶ್ನಿಸಿದರೆ ಪ್ರತಿಕ್ರಿಯೆ ಕೊಡದೆ ಪೋಷಕರ ಬಳಿ ಮಾತನಾಡುವುದಾಗಿ ಹೇಳಿದ್ರು. ಮಕ್ಕಳನ್ನ ಫೀಸ್ ಕಟ್ಟೋದು ಬಾರಿ ನಾವು ಯೋಚನೆ ಮಾಡ್ತಾ ಇದ್ದೀರಿ. ನಾವು ಕೇಳ್ಕೊಂಡ್ರಿ ಅವ್ರನ್ನ ಅಡ್ಮಿನಿಸ್ಟ್ರೇಷನ್, ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ನಾವು ಈಗ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, 1 ಕೋಟಿ ರೂಪಾಯಿ ಶಾಲೆ ಕಟ್ತಾ ಇದ್ದೀರಿ ಪಕ್ಕದಲ್ಲಿ, ಅದಕ್ಕೋಸ್ಕರ ದುಡ್ಡು ಬೇಕು. ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ವ್ಯಾನ್ ಇದೆ, ವ್ಯಾನ್ಗೋಸ್ಕರ ಹೊಸ ವ್ಯಾನ್ ತಗೊತಾ ಇದ್ದೀರಿ, ಅದಕ್ಕೋಸ್ಕರ ದುಡ್ಡು ತಗೊಬೇಕು ನಾವು ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟರು ನಿನ್ನೆ. ಬೆಲೆ ಏರಿಕೆ ಬಿಸಿಯ ನಡುವೆ ಇದೀಗ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಂತ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿರೋ ಪೋಷಕರಿಗೆ ಏಕಾಏಕಿ ಫೀಸ್ ಅನ್ನ ಹೆಚ್ಚಳ ಮಾಡಲಾಗಿದ್ದು ಹಗಲು ದರೋಡೆ ಮಾಡಲು ಹೊರಟಿರುವಂತಹ ಖಾಸಗಿ ಶಾಲೆ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಶಾಲೆಯ ಫೀಸ್ ಶೇಕಡಾ 50ರಷ್ಟು ಏರಿಕೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಖಾಸಗಿ ಶಾಲೆಯ ಮುಂದೆ ಪೋಷಕರ ಆಕ್ರೋಶ. ಶಾಲೆಗೆ ಮುತ್ತಿಗೆ ಹಾಕಿ ಆಡಳಿತ ಮಂಡಳಿಗೆ ತರಾಟೆ. ಇಂದು ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಎಂವಿಎಂ ಶಾಲೆಯಲ್ಲಿ ಪೋಷಕರು ಜಮಾಯಿಸಿದರು. ಕಳೆದ ಸಲಕ್ಕಿಂತ ಈ ಬಾರಿ ಶೇಕಡಾ 50ರಷ್ಟು ಫೀಸ್ ಹೆಚ್ಚಳ ಮಾಡಿದ್ದಾರೆಂದು ಆರೋಪಿಸಿದರು. ಎಂವಿಎಂ ಶಾಲೆಯಲ್ಲಿ ಸುಮಾರು 850ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಕಳೆದ ಬಾರಿಗಿಂತ ಈ ಬಾರಿ ಶಾಲೆಯ ಫೀಸ್ನಲ್ಲಿ ಹೆಚ್ಚಳ ಮಾಡಿದ್ದಾರಂತೆ. ಹೀಗಾಗಿ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಫೀಸ್ನಲ್ಲಿ 20ರಿಂದ 25 ಸಾವಿರ ಹೆಚ್ಚಳದ ವಿರುದ್ಧ ಗರಂ ಆದರು. ಈ ವೇಳೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯಿತು.
ಹೋದ್ಸತಿ ಏಕಾಏಕಿ 15ರಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಬುಕ್ಸ್, ವ್ಯಾನು, ಬಟ್ಟೆ ಅದ್ರದ್ದು ಜಾಸ್ತಿ ಮಾಡಿದ್ದಾರೆ. ಟೋಟಲ್ 30 ಸಾವಿರ ಜಾಸ್ತಿ ಮಾಡಿದ್ದಾರೆ ಹೋದ್ಸತಿ. ನೆಕ್ಸ್ಟ್ 2 ವರ್ಷ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಈ ವರ್ಷನೂ 15 ಸಾವಿರದಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ವ್ಯಾನ್ 4 ಸಾವಿರ ಮಾಡಿದ್ದಾರೆ. ಸ್ಕೂಲ್ ಫೀಸ್ 15 ಸಾವಿರ ಮಾಡಿದ್ದಾರೆ. ಹಂಗಾಗಿ ಬುಕ್ಸ್, ಬಟ್ಟೆ ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ಕೇಳಿದ್ರೆ ನಮ್ಮ ಮೇಲೆ ಬೇಕಾದ್ರೆ ಸೇರಿಸಿ, ಇಲ್ಲ ಗವರ್ಮೆಂಟ್ ಸೇರಿಸಿ ಅಂತ ದಬಾಳಿಕೆ ಮಾಡ್ತಾ ಇದ್ದಾರೆ. ಮಕ್ಕಳ ವ್ಯಾನ್ ಶುಲ್ಕ ಕೂಡ ಹೆಚ್ಚಳ ಮಾಡಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಶಾಲೆ ಆಡಳಿತ ಮಂಡಳಿಯವರನ್ನ ಪ್ರಶ್ನಿಸಿದರೆ ಪ್ರತಿಕ್ರಿಯೆ ಕೊಡದೆ ಪೋಷಕರ ಬಳಿ ಮಾತನಾಡುವುದಾಗಿ ಹೇಳಿದ್ರು. ಮಕ್ಕಳನ್ನ ಫೀಸ್ ಕಟ್ಟೋದು ಬಾರಿ ನಾವು ಯೋಚನೆ ಮಾಡ್ತಾ ಇದ್ದೀರಿ. ನಾವು ಕೇಳ್ಕೊಂಡ್ರಿ ಅವ್ರನ್ನ ಅಡ್ಮಿನಿಸ್ಟ್ರೇಷನ್, ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ನಾವು ಈಗ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, 1 ಕೋಟಿ ರೂಪಾಯಿ ಶಾಲೆ ಕಟ್ತಾ ಇದ್ದೀರಿ ಪಕ್ಕದಲ್ಲಿ, ಅದಕ್ಕೋಸ್ಕರ ದುಡ್ಡು ಬೇಕು. ಮತ್ತು ಟ್ರಾನ್ಸ್ಪೋರ್ಟಿಂಗ್ ವ್ಯಾನ್ ಇದೆ, ವ್ಯಾನ್ಗೋಸ್ಕರ ಹೊಸ ವ್ಯಾನ್ ತಗೊತಾ ಇದ್ದೀರಿ, ಅದಕ್ಕೋಸ್ಕರ ದುಡ್ಡು ತಗೊಬೇಕು ನಾವು ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟರು ನಿನ್ನೆ. ಬೆಲೆ ಏರಿಕೆ ಬಿಸಿಯ ನಡುವೆ ಇದೀಗ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಂತ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿರುವ ಪೋಷಕರಿಗೆ ಏಕಾಏಕಿ ಫೀಸ್ ಅನ್ನು ಹೆಚ್ಚಳ ಮಾಡಲಾಗಿದ್ದು, ಹಗಲು ದರೋಡೆ ಮಾಡಲು ಹೊರಟಿರುವಂತಹ ಖಾಸಗಿ ಶಾಲೆ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಶಾಲೆಯ ಫೀಸ್ ಶೇಕಡಾ 50ರಷ್ಟು ಏರಿಕೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಖಾಸಗಿ ಶಾಲೆಯ ಮುಂದೆ ಪೋಷಕರ ಆಕ್ರೋಶ. ಶಾಲೆಗೆ ಮುತ್ತಿಗೆ ಹಾಕಿ ಆಡಳಿತ ಮಂಡಳಿಗೆ ತರಾಟೆ. ಇಂದು ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಎಂವಿಎಂ ಶಾಲೆಯಲ್ಲಿ ಪೋಷಕರು ಜಮಾಯಿಸಿದರು. ಕಳೆದ ಸಲಕ್ಕಿಂತ ಈ ಬಾರಿ ಶೇಕಡಾ 50ರಷ್ಟು ಫೀಸ್ ಹೆಚ್ಚಳ ಮಾಡಿದ್ದಾರೆಂದು ಆರೋಪಿಸಿದರು. ಎಂವಿಎಂ ಶಾಲೆಯಲ್ಲಿ ಸುಮಾರು 850ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಶಾಲೆಯ ಫೀಸ್ನಲ್ಲಿ ಹೆಚ್ಚಳ ಮಾಡಿದ್ದಾರಂತೆ. ಹೀಗಾಗಿ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಫೀಸ್ನಲ್ಲಿ 20ರಿಂದ 25 ಸಾವಿರ ಹೆಚ್ಚಳದ ವಿರುದ್ಧ ಗರಂ ಆದರು. ಈ ವೇಳೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಹೋದ್ಸತಿ ಏಕಾಏಕಿ 15ರಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಬುಕ್ಸ್, ವ್ಯಾನು, ಬಟ್ಟೆ ಅದ್ರದ್ದು ಜಾಸ್ತಿ ಮಾಡಿದ್ದಾರೆ. ಟೋಟಲ್ 30 ಸಾವಿರ ಜಾಸ್ತಿ ಮಾಡಿದ್ದಾರೆ ಹೋದ್ಸತಿ. ನೆಕ್ಸ್ಟ್ 2 ವರ್ಷ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಈ ವರ್ಷನೂ 15 ಸಾವಿರದಿಂದ 20 ಸಾವಿರ ಜಾಸ್ತಿ ಮಾಡಿದ್ದಾರೆ. ವ್ಯಾನ್ 4 ಸಾವಿರ ಮಾಡಿದ್ದಾರೆ. ಸ್ಕೂಲ್ ಫೀಸ್ 15 ಸಾವಿರ ಮಾಡಿದ್ದಾರೆ. ಹಂಗಾಗಿ ಬುಕ್ಸ್, ಬಟ್ಟೆ ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ಕೇಳಿದ್ರೆ ನಮ್ಮ ಮೇಲೆ ಬೇಕಾದ್ರೆ ಸೇರಿಸಿ, ಇಲ್ಲ ಗವರ್ಮೆಂಟ್ ಸೇರಿಸಿ ಅಂತ ದಬಾಳಿಕೆ ಮಾಡ್ತಾ ಇದ್ದಾರೆ. ಮಕ್ಕಳ ವ್ಯಾನ್ ಶುಲ್ಕ ಕೂಡ ಹೆಚ್ಚಳ ಮಾಡಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಶಾಲೆ ಆಡಳಿತ ಮಂಡಳಿಯವರನ್ನ ಪ್ರಶ್ನಿಸಿದರೆ ಪ್ರತಿಕ್ರಿಯೆ ಕೊಡದೆ ಪೋಷಕರ ಬಳಿ ಮಾತನಾಡುವುದಾಗಿ ಹೇಳಿದ್ರು. ಮಕ್ಕಳನ್ನ ಫೀಸ್ ಕಟ್ಟೋದು ಬಾರಿ ನಾವು ಯೋಚನೆ ಮಾಡ್ತಾ ಇದ್ದೀರಿ. ನಾವು ಕೇಳ್ಕೊಂಡ್ರಿ ಅವ್ರನ್ನ ಅಡ್ಮಿನಿಸ್ಟ್ರೇಷನ್, ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ನಾವು ಈಗ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, 1 ಕೋಟಿ ರೂಪಾಯಿ ಶಾಲೆ ಕಟ್ತಾ ಇದ್ದೀರಿ ಪಕ್ಕದಲ್ಲಿ, ಅದಕ್ಕೋಸ್ಕರ ದುಡ್ಡು ಬೇಕು. ಮತ್ತು ಟ್ರಾನ್ಸ್ಪೋರ್ಟಿಂಗ್ ವ್ಯಾನ್ ಇದೆ, ವ್ಯಾನ್ಗೋಸ್ಕರ ಹೊಸ ವ್ಯಾನ್ ತಗೊತಾ ಇದ್ದೀರಿ, ಅದಕ್ಕೋಸ್ಕರ ದುಡ್ಡು ತಗೊಬೇಕು ನಾವು ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟರು ನಿನ್ನೆ. ಬೆಲೆ ಏರಿಕೆ ಬಿಸಿಯ ನಡುವೆ ಇದೀಗ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳದಿಂದ ಪೋಷಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಂತ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.